ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಬಳಕೆರೆ ಗ್ರಾಮದ ನಿವಾಸಿ ಮಂಜುನಾಥ್ ಎಂಬುವವರ ಬಾಳೆ ತೋಟದಲ್ಲಿನ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ದುಷ್ಕೃತ್ಯದಿಂದ ಬಾಳೆ ತೋಟಗಳು ನಾಶವಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾತ್ರಿ ವೇಳೆ ತೋಟಕ್ಕೆ ನುಗ್ಗಿದ ದುಷ್ಕರ್ಮಿಗಳು ನೂರಾರು ಬಾಳೆ ಗಿಡಗಳನ್ನು ಕತ್ತರಿಸಿ ಹಾನಿಗೊಳಪಡಿಸಿದ ಘಟನೆ ರೈತರಲ್ಲಿ ಭಾರೀ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ತಿಂಗಳುಗಳ ಪರಿಶ್ರಮದಿಂದ ಬೆಳೆದ ಬಾಳೆ ಕ್ಷಣಾರ್ಧದಲ್ಲಿ ಹಾಳಾಗಿರುವುದರಿಂದ ಸಾಲದ ಹೊರೆ ಹೊತ್ತ ರೈತರು ತತ್ತರಿಸುತ್ತಿದ್ದಾರೆ. ಕೆಲವೆಲ್ಲ ಒಂದು 400-500 ಗಿಡ ಅರ್ಧಕ್ಕೆ ಹೊಡೆದಿದೆ. ಹಂಗೆ ಕಳೆದಿದ್ದಾರೆ, ಬಂದ್ಬಿಟ್ಟು ಬೆಳ್ಕೊಂಡ್ಬಿಡ್ತವೆ. ಇಲ್ಲಿ ಮೇಲೆ ನಾವು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಬಂದು ಸರ್. 5 ಗಂಟೆಗೆ ಬಂದು ಬುಧವಾರ ಗಾಡಿ ಓಡಿಸಿ ಬಂದ್ವಿ. ಬುಧವಾರ ಮಧ್ಯಾಹ್ನ ಹೊಲದಲ್ಲಿ ಬಂದು ನೋಡಿದ್ರೆ ಈ ಥರ ಬುಧವಾರ ಮಾಡಿದ್ದು ಸರ್. ಸೋಮವಾರ ನೈಟೇ ಮಾಡಿದ್ರೆ ನಾವು ನೋಡಿರೋದು ಬುಧವಾರ ಸರ್. ನಾವು ಬುಧವಾರ ಸಾಯಂಕಾಲ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅಂದರೆ ನಿಮ್ಗೆ ಯಾವ ಥರ ವಿಚಾರ ಗೊತ್ತಾಯಿತು? ಏನು ಸ್ಥಳೀಯರು ಯಾರಾದರೂ? ಸ್ಥಳೀಯರೇ ಸರ್, ನಮ್ಮ ಮನೆ ಪಕ್ಕದವರೇ ಅವರೇ ಮಾಡಿರೋ ಸರ್. ಅವರು ನಮ್ಮ ಮಿಸ್ಸಸ್ ಅವರು ಹಸು ಹೋಗಿದ್ದಕ್ಕೆ ನಿಮ್ಮ ಬೆಳೆ ಹಾಳು ಮಾಡ್ತೀನಿ, ನಿಮ್ಮ ಮೊಸಳೆಲ್ಲ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಮೇಲೆ ಗಲಾಟೆ ಹೋಗಿದ್ರು. ನಾವು ಯಾಕೆ ಬಿಡು ಮಾಮೂಲಿ ಹಸು ಗಲಾಟೆ ಅಂತ ಸುಮ್ಮನೆ ಆದ್ವಿ. ದೇವರಾಜ್ ಅನ್ನೋನೇ ಈ ಕೆಲಸ ಮಾಡಿರೋ ಸರ್. ನಾವು ಇಲ್ದಿದ್ದು ನಮ್ಮ ಮನೆ ಪಕ್ಕದವರೇ, ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ ನೋಡೇ ಅವ್ನು ಈ ಕೆಲಸ ಮಾಡಿದ್ದಾನೆ ಸರ್. ಎಷ್ಟು ದಿನ ಹೋಗಿದ್ರಿ ನೀವು ಪ್ರವಾಸ? ಸರ್ ನಾವು 3 ದಿನ ಹೋಗಿದ್ದೀವಿ ಸರ್. ಇವಾಗ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಲಾಸ್ ಆಗಿದೆ ಟೋಟಲ್? ನಾವು ಒಂದು 5ರಿಂದ 6 ಲಕ್ಷ ರೂಪಾಯಿ ಖರ್ಚೇ ಮಾಡಿದ್ದೀನಿ ಸರ್. 1,000 ಗಿಡ ಹೊಡೆದಿದೆ ಸರ್. ಇದರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ನಾವು ನೆನ್ನೆ ಸಂಜೆನೇ ಕಂಪ್ಲೇಂಟ್ ಕೊಟ್ಟಿವಿ ಸರ್. ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದರು, ಅವರು ಎಲ್ಲ ಫೋಟೋ ತಗೊಂಡು ಹೋಗಿದ್ದಾರೆ. ಇದು ಮಾಡಿದೆ ಸರ್. ಅವರು ನಮಗೆ ನ್ಯಾಯ ಕೊಡ್ಬೇಕು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮಗೆ ನ್ಯಾಯ ಸರ್. ಒಂದು 4ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. 3 ಎಕರೆ ಪ್ರದೇಶದಲ್ಲಿ 3,000 ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಕಳೆದ ಸೋಮವಾರ ನಾವು ಕುಟುಂಬಸ್ಥರು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ದೆವು. ಈ ವೇಳೆ ಕೆಲ ಕಿಡಿಗೇಡಿಗಳು 1000ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಬ್ಯಾಂಕ್ನಲ್ಲಿ ಒಡವೆ ಅಡವಿಟ್ಟು ಸಾಲ ಮಾಡಿ ಬಾಳೆ ಬೆಳೆಯಲಾಗಿತ್ತು. ಮಕ್ಕಳಂತೆ ಬೆಳೆಸಿದ್ವು. ಆದರೆ ಸ್ಥಳೀಯರೇ ಹೊಟ್ಟೆ ಕಿಚ್ಚಿನಿಂದ ಈ ಕೃತ್ಯವೆಸಗಿದ್ದಾರೆ. ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದು ಹೇಳಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಸರ್. ಸೋಮವಾರ ಬೆಳಗ್ಗೆ ಹೋಗಿ ಬಂದಿದ್ದು ಬುಧವಾರ ಸರ್. ಬಂದು ಬುಧವಾರ ಬಂದು ನೋಡ್ತೀವಿ ಸರ್. ಎಲ್ಲ ಬುಧವಾರ ಬಂದು ನೋಡಿದ್ರೆ ಎಲ್ಲ ಇದು ಮಾಡಿಬಿಟ್ಟಿದೆ ಸರ್. ಎಲ್ಲ ನಾಶ ಮಾಡಿಟ್ಟಿದ್ದಾರೆ ಸರ್. ಎಲ್ಲ ನಾನು ಎಷ್ಟು ಲಾಸ್ ಆಗಿದೆ ನಿಮಗೆ? ಏನು ನಮಗೆ ಒಂದು 3ರಿಂದ 4 ಲಾಸ್ ಆಗಿದೆ ಸರ್. 3 ಲಕ್ಷದಿಂದ 4 ಲಕ್ಷ ಇದಾಗಿದೆ ಸರ್. ನಾವೆಲ್ಲ ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಎಲ್ಲ ಲೋನು ಮಾಡಿ, ಮನೆ ಮೇಲೆಲ್ಲ ಲೋನ್ ಮಾಡಿ ಎಲ್ಲ ಮಾಡಿ ಬೇಸಾಯಕ್ಕೆ ಹಾಕಿದ್ವಿ ಸರ್. ಬಂದರೆ ಏನು ಬ್ಯಾಂಕ್ ಸಾಲ ಕಟ್ಬೋದು, ಇಲ್ಲ ಒಡವೆ ಬಿಡಿಸ್ಕೋಬೋದು ಅಂತ ಮಾಡಿವಿ ಸರ್. ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊತೀವೋ ಆ ಥರ ಬೆಳೆನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಸರ್. ಬಂದರೆ ಏನೋ ಮಾಡ್ಬೋದು ಅಂತೇಳಿ. ಆದರೂ ಅವರು ಬಂದು ಈ ಥರ ಎಲ್ಲ ಮಾಡಿದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಅಂತ ಕೇಳಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ರೈತ ಮಂಜುನಾಥ್ ದೂರು ನೀಡಿದ್ದು, ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.